ನಿಮ್ಮ ಯೂಟ್ಯೂಬ್ ಚಾನಲ್ನಾಗ ಏನಾರು ಈ ವಿಡಿಯೋ ಬಂದಿತ್ತಂದ್ರೆ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯೂಟ್ಯೂಬ್ನಾಗ ಹೆಂಗೆ ರೊಕ್ಕ ಅರ್ನ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಅದೇ ಬಿಟ್ಟರೆ ಯೂಟ್ಯೂಬ್ನಾಗ ವಿಡಿಯೋ ಹೆಂಗೆ ಮಾಡೋದು ಅಂತೇಳಿ ಎಲ್ಲ ಹೇಳ್ಕೊಡತ್ತೀನಿ ಅಂತ. ಈ ವಿಡಿಯೋ ಏನಾರು ಕೊನೆ ತನಕ ನೋಡೋರಿದ್ರೆ ಮಾತ್ರ ಈ ವಿಡಿಯೋ ನೋಡಿರಿ, ಇಲ್ಲಾಂದ್ರೆ ನೋಡೋಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತ ಹೇಳಿದ್ರೆ ಅರ್ಧ ನೋಡಿದರೆ ಈ ವಿಡಿಯೋನಾಗ ನಿಮಗೇನೂ ಅರ್ಥ ಆಗಂಗಿಲ್ಲ. ಹಾಗಾಗಿ 100 ವಿಡಿಯೋ ನೋಡೋಕ್ಕಿಂತ ಇದು ಒಂದು ವಿಡಿಯೋ ನೋಡಿದ್ರೆ ಸಾಕು ಯೂಟ್ಯೂಬ್ನಾಗ ರೊಕ್ಕ ಹೆಂಗೆ ಅರ್ನ್ ಮಾಡೋದು ಅಂತೇಳಿ. ಎಸ್ ಗೈಸ್, ಅಲ್ಲಿಂದ ಈ ವಿಡಿಯೋ ಈಗ ಶುರು ಆಗುತ್ತೆ. ಹೆಂಗಪ್ಪ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಆಗಿ ಒಂದು 3 ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್ ಐತಿ ಯೂಟ್ಯೂಬ್ನಾಗ ಇದ್ದ ಕೇಸಿ. ಸ್ಟಾರ್ಟಿಂಗ್ ನಿಮ್ಮದು ಯೂಟ್ಯೂಬ್ ಇಮೇಲ್ ಐ ಡಿ ಇರಬೇಕು. ಹೆಂಗಂದ್ರೆ ನಿಮ್ದು ಇಮೇಲ್ ಇರ್ತೈತಲ್ಲ ನಾರ್ಮಲಾಗಿ, ಅದೇ ಇಮೇಲ್ ಐ ಡಿ ಸ್ಕ್ರೀನ್ ಬರ್ತಿರ್ತೈತಿ, ಎಲ್ಲರ ಬರ್ತಿರ್ತೈತಿ ನೋಡ್ರಿ. ಅದಾದ್ಮೇಲೆ ಕೇಸಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಒಂದು ವಿಡಿಯೋ ನಿಮ್ಮ ಕಂಟೆಂಟ್ ಏನಪ್ಪ ಅಂತೇಳಿ ಕೇಸಿ ನೀವು ಕಂಡು ಹಿಡಿಬೇಕು. ನಿಮ್ಮ ಕಂಟೆಂಟ್ ಏನಿರ್ತೈತಿ ಅದನ್ನು ಯೂಟ್ಯೂಬ್ನಾಗ ರೀಲ್ಸ್ ಮಾಡ್ತಾರೆ, ರೀಲ್ಸಿಗೆ ಇಷ್ಟು ರೊಕ್ಕ, ದೊಡ್ಡ ಲಾಂಗ್ ವಿಡಿಯೋ ಅಂದ್ರೆ ಲಾಂಗ್ ವಿಡಿಯೋಗೆ ಇಷ್ಟು ರೊಕ್ಕ ಅಂತೇಳಿ ಎಲ್ಲ ಇರ್ತಾವೆ. ಫಸ್ಟಿಗೆ ನೀವು ಯಾವ್ದು ವಿಡಿಯೋ ಹಾಕ್ತೀರ ಅದು ನಿಮ್ಮ ಕಂಟೆಂಟ್ ಏನಂತ ಹೇಳಿ ಕೇಸ್ ನೀವು ಚೂಸ್ ಮಾಡಿರಿ. ಅದಾದಮೇಲೆ ತಿಂಗಳಿಗೆ ನಮ್ಮ ಯೂಟ್ಯೂಬ್ನಾಗ ಹೆಂಗಂದ್ರೆ ಫಸ್ಟಿಗೆ ಒಂದು ಪ್ರೊಸೆಸ್ ಅನ್ನೋದು ಇರ್ತೈತಿ. ಯಾವ ಥರ ಅಂದ್ರೆ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಅದು ಬಿಟ್ಟರೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು. ಅದು ಬಿಟ್ಟರೆ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು. ಅದು ಬಿಟ್ಟರೆ 3000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಇವು ಎರಡು ಕಂಪ್ಲೀಟ್ ಆದ ತಕ್ಷಣ ನಿಮಗೆ ತಿಂಗಳಿಗೆ ನೀವು ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡ್ಕೊತ ಹೋಗ್ತೀರಿ ಆ ಥರ ಯೂಟ್ಯೂಬ್ನಾಗ ರೊಕ್ಕ ಬರೋಕ್ಕೆ ಶುರು ಆಗ್ತಾವೆ. ಹೆಂಗಪ್ಪ ಅಂತೇಳಿದ್ರೆ ಪ್ರತಿಯೊಂದು ವೀಡಿಯೋಗೆ ಹೇಳೋಕ್ಕಾಗಿಲ್ಲ ಎಷ್ಟು ವೀಡಿಯೋ ರೊಕ್ಕ ಬರ್ತಾವೆ ಅಂತೇಳಿ ಕೇಳಿಸಿ. ಆಲ್ಮೋಸ್ಟ್ ಆಗಿ ತಿಂಗಳಿಗೆ ನೀವು 50,000 60,000 ರೂಪಾಯಿ ಮನೆಯಾಗ ಕುಂತು ದುಡಿಯೋವಂಥ ಇದು ಅವಕಾಶ ಆಗೋದು ಯೂಟ್ಯೂಬ್ನವ್ರ. ಇದು ಆಲ್ಮೋಸ್ಟ್ ಆಗಿ ಎಲ್ಲರಿಗೆ ಕೊಡ್ತಾರೆ. ನೀವು ಸ್ಟಾರ್ಟಿಂಗ್ಲಿಂತ ಹೆಂಗಪ್ಪ ಅಂತ ಹೇಳಿದ್ರೆ ನಿಮ್ದು ನಾರ್ಮಲಾಗಿ ಯೂಟ್ಯೂಬ್ನಾಗ ನೀವು ವಿಡಿಯೋ ನೋಡ್ಬೇಕಂದ್ರೆ ಇಮೇಲ್ ಐ ಡಿ ಇಲ್ಲಂದ್ರೆ ನೋಡೋಕೆ ಆಗಂಗಿಲ್ಲ. ಹಾಗಾಗಿ ಆ ಇಮೇಲ್ ಐ ಡಿನಾಗ ನಿಮ್ದು ಹೆಸರು ಏನು ಇಟ್ಕೋಬೇಕಂತೇಳಿ ಕೇಸಲ್ಲಿ ನೀವು ಲಾಸ್ಟ್ ಪೇಜಿಗೆ ಹೋಗಿ ಕೇಸಲ್ಲಿ ಹೆಸರು ಹೆಂಗೆ ಚೂಸ್ ಮಾಡೋದು, ನಮ್ಮ ಹೆಸರು ಹೆಂಗೆ ಇಟ್ಕೊಳ್ಳೋದು ಅಂತೇಳಿ ಅದನ್ನು ತೋರಿಸ್ತೀನಿ. ಈಗ ಇಲ್ಲ ಸೈಡ್ ಬರ್ತಿರ್ತೈತಿ ಹೆಸರು ಹೆಂಗೆ ಇಡೋದು ಏನಿಲ್ಲ ಅಂತೇಳಿ ಕೇಸಿ ಆ ಥರ ಹೆಸರಿಟ್ಟ. ಅದಾದ್ಮೇಲೆ ಕೆಳಗಡೆ ಪ್ಲಸ್ ಐಕನ್ ಅಂತೇಳಿ ಇರ್ತೈತಿ ಯೂಟ್ಯೂಬ್ನಾಗ. ತೆಳಗೆ ಪ್ಲಸ್ ಐಕನ್ ಇರೋ ಜಾಗದಾಗ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕ್ಲಿಕ್ ಮಾಡಬೇಕು. ಫಸ್ಟಿಗೆ ನಾವು ಯಾವುದೇ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಫಸ್ಟ್ ಎಡಿಟ್ ಮಾಡಿ ಕೇಸಿ ಅದಾದಮೇಲೆಲ್ಲ ಒಂದು ಕ್ಲೀನಾಗಿ ಮಾಡಿ ಅದಾದಮೇಲೆ ಒಂದು ಯೂಟ್ಯೂಬಿಗೆ ಒಂದು ಥಂಬ್ನೇಲ್ ಅಂತೇಳಿ ಇರ್ತೈತಿ. ಆ ಥಂಬ್ನೇಲಿಗೆ ನಾವು ಎಡಿಟ್ ಮಾಡ್ಕೊಂಡು ಕೇಸಿ ನಮ್ಮ ಕ್ಯಾಪ್ಷನ್ ಏನಿರ್ತಾವೆ ಅದೆಲ್ಲ ಹಾಕ್ಕೊಂಡು ಅದಾದಮೇಲೆ ನಾವು ವಿಡಿಯೋ ಅಪ್ಲೋಡ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಪ್ಲಸ್ ಐಕನ್ ಬಟನ್ ಇರ್ತೈತಿ. ಅಲ್ಲೇ ಪ್ಲಸ್ ಐಕನ್ ಬಟನ್ ಒತ್ತಿದ ತಕ್ಷಣ ಅಲ್ಲಿಂತಾದ್ರೂ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಅದೇ ಇಲ್ಲಾಂದ್ರೆ ವೈ ಟಿ ಸ್ಟುಡಿಯೋ ಹೆಂಗಿರ್ತೈತೆ ಅಂದ್ರೆ ಇಲ್ಲಿ ಸೈಡ್ ಬರ್ತಿರ್ತೈತೆ ನೋಡ್ರಿ, ಅದು ವೈ ಟಿ ಸ್ಟುಡಿಯೋನ್ಯಾಗ ಮೇಲೆ ನಿಮ್ಮ ಯೂಟ್ಯೂಬ್ ಲೋಗೋ, ಅದಾದ್ಮೇಲೆ ಲೈವ್ ಸ್ಟ್ರೀಮಿಂಗ್, ಅದಾದಮೇಲೆ ಇಲ್ಲಿ ಪ್ಲಸ್ ಐಕನ್ ಎರಡು ಬಟನ್ ಇರ್ತಾವೆ. ಅದಾದ್ಮೇಲೆ ಸೈಡ್ ಯೂಟ್ಯೂಬ್ ಲೋಗೋ ಅಂತೇಳಿ ವೈ ಟಿ ಸ್ಟುಡಿಯೋ ಲೋಗೋ ಅಂತೇಳಿ ಇರ್ತೈತಿ. ಅದೊಂದು ಆತು. ಅದರ್ನಾಗೂ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಮೇಲ್ಗಡೆ ಇರೋದನ್ನು ಕ್ಲಿಕ್ ಮಾಡ್ಬೋದು. ಅಲ್ಲಿ ಅಪ್ಲೋಡ್ ಮಾಡೋ ಟೈಮಿಗೆ ನಿಮ್ಮ ಅದು ಪ್ಲಸ್ ಐಕನ್ ಏನಾರು ಕ್ಲಿಕ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಬರೋದು ನಿಮ್ಮದು ವಿಡಿಯೋಗಳು. ಯಾವ ವಿಡಿಯೋ ನೀವು ಪೋಸ್ಟ್ ಮಾಡ್ಬೇಕಂತ ಇರ್ತೀರಿ ಆ ವಿಡಿಯೋ ತೆಗೆದು ಕೇಸಿ ಮೊದಲು ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಕ್ಯಾಪ್ಷನ್, ಅದು ಬಿಟ್ಟರೆ ಥಂಬ್ನೇಲ್ ಅಂತೇಳಿ ಪೆನ್ಸಿಲ್ ಐಕನ್ ಬಂದಿರ್ತೈತಿ. ಪೆನ್ಸಿಲ್ ಐಕನ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಥಂಬ್ನೇಲ್ಗಳು ಏನಿರ್ತಾವಲ್ಲ ಯೂಟ್ಯೂಬ್ನಾಗ ಯಾವ್ಯಾವ ಥಂಬ್ನೇಲ್ ಹಾಕಬೇಕು, ಯಾವ್ಯಾವ ಥಂಬ್ನೇಲ್ ಹಾಕಬಾರ್ದು ಅಂಥೇಳಿ ನಾವು ಥಂಬ್ನೇಲ್ ಎಡಿಟ್ ಮಾಡಿರೋ ಥಂಬ್ನೇಲನ್ನು ಅಲ್ಲಿ ಹಾಕಬೇಕು. ಯಾವ ಥಂಬ್ನೇಲ್ ಯಾವ್ದು ಟಾಪಿಕ್ ಬಗ್ಗೆ ಈಗ ನೀವು ವಿಡಿಯೋ ಮಾಡತ್ತೀರಿ, ಏನಾರ ಈಗ ಆಲ್ಮೋಸ್ಟ್ ಆಗಿ ನೀವು ಬೈಕ್ ರೈಡ್ ಹೋಗ್ತೀರಿ, ಅದು ಬಿಟ್ಟರೆ ನೀವು ಯಾರೊಟ್ಟಿಗಾರ ಪಾಡ್ಕಾಸ್ಟ್ ಮಾತಾಡತ್ತೀರಿ, ಅದು ಬಿಟ್ಟರೆ ನೀವು ಕಿಚನ್ ಬಗ್ಗೆ ಏನಾರ ನೀವು ರೆಸಿಪಿ ಬಗ್ಗೆ ಏನಾರು ಹೇಳೋರಿದ್ರೆ, ಅದು ಬಿಟ್ಟರೆ ನೀವು ಏನಾರು ಡ್ರೈವಿಂಗ್ ಕ್ಲಾಸಿಂಗ್ ಹೇಳೋರಿದ್ರೆ, ಅದು ಬಿಟ್ಟರೆ ನಿಮಗೆ ಸಣ್ಣ ಹುಡುಗರಿಗೆ ಏನಾರು ಟೀಚಿಂಗ್ ಮಾಡೋರಿದ್ರೆ ಆ ಥರ ಯಾವ ಟಾಪಿಕ್ ಬಗ್ಗೆ ನೀವು ಮಾತಾಡ್ತೀರಿ ಅದರ ಮೇಲೆ. ಅದಾದಮೇಲೆ ಥಂಬ್ನೇಲ್ ಅಲ್ಲಿ ಹಾಕಿದ ತಕ್ಷಣ ಪೆನ್ ಐಕನ್ ಬಂದಿರ್ತೈತಲ್ಲ ಅದನ್ನು ಒತ್ತಿದ ತಕ್ಷಣ ನಿಮಗೆ ಥಂಬ್ನೇಲ್ ಬರ್ತಾವೆ. ನಿಮ್ಮ ಫೋಟೋಸ್ ನೀವೇನೇನು ಎಡಿಟ್ ಮಾಡಿರ್ತೀರಲ್ಲ ನಿಮ್ಮ ಫೋಟೋಸ್ ಬರ್ತಾವೆ. ಅದರ್ನಾಗ ನೀವು ಥಂಬ್ನೇಲಿಗೋಸ್ಕರ ಎಡಿಟ್ ಮಾಡಿರೋ ಫೋಟೋವನ್ನು ಅದನ್ನು ಸೆಲೆಕ್ಟ್ ಮಾಡಿ ಕೇಸಿ ಕ್ಲಿಕ್ ಮಾಡಿದ ತಕ್ಷಣ ಅದು ಅಲ್ಲಿ ಅಪ್ಲೋಡ್ ಆಗ್ತೈತಿ. ಅದಾದಮೇಲೆ ಕೆಳಗಡೆ ಬಂದ ತಕ್ಷಣ ಡಿಸ್ಕ್ರಿಪ್ಷನ್ ಹೇಳಿದ್ನಲ್ಲ ಈಗ ಜಸ್ಟ್ ಥಂಬ್ನೇಲ್ನಾಗ ಏನು ಬೇಕಂತ ಹೇಳಿ ನಿಮ್ಮ ಕಂಟೆಂಟ್ ಏನಂತೇಳಿ ನೀವೇನು ಯಾವುದ್ರ ಬಗ್ಗೆ ವಿಡಿಯೋ ಮಾಡತ್ತೀರಲ್ಲ ಅದರ ಡಿಸ್ಕ್ರಿಪ್ಷನ್ ಕೆಳಗಡೆ ಇರ್ತೈತಿ. ಕೆಳಗಡೆ ನಾವು ಬರಿಬೇಕು, ನಾ ಇದ್ರ ಬಗ್ಗೆ ವಿಡಿಯೋ ಮಾಡಾಕತ್ತೀನಿ, ಯೂಟ್ಯೂಬ್ ಬಗ್ಗೆ ಮಾಡತ್ತೀನಿ, ಟೀಚಿಂಗ್ ಬಗ್ಗೆ ಮಾಡತ್ತೀನಿ, ಅದು ಬಿಟ್ಟರೆ ಕಿಚನ್ ಬಗ್ಗೆ ಮಾಡತ್ತೀನಿ, ಇವತ್ತು ಈ ಫುಡ್ಡಿನ ಬಗ್ಗೆ ಆ ಥರ. ಈಗ ನಾರ್ಮಲಾಗಿ ಬೈಕರ್ಸ್ ಅವರು ನಾ ಇಲ್ಲಿ ಬೈಕ್ ರೈಡಿಗೆ ಹೊಂಟೀನಿ, ಅದು ಬಿಟ್ಟರೆ ರೀಲ್ಸ್ ಮಾಡೋರಿದ್ರೆ ರೀಲ್ಸನ್ನು ಅವರು ಹಾಕ್ಬೋದು. ಅದ್ರಾಗ ರೀಲ್ಸಿನ ಬಗ್ಗೆ ಅದೇ ಬೇಕಾದ್ರೆ ನೀವು ಇದ್ರನ್ನ ತೆಳಗೆ ಇನ್ನೊಂದು ಕಮೆಂಟ್ ಮಾಡಿರ್ಬೇಕಾದ್ರೆ ರೀಲ್ಸ್ನೂ ಹಾಕಿ ಯೂಟ್ಯೂಬ್ನಾಗ ಹಣ ಮಾಡ್ಬೋದೋ ಇಲ್ಲೋ ಅಂತೇಳಿ ಹೇಳ್ತೀನಂತ. ನೀವೇನಾರ ಕ್ಯಾಪ್ಷನ್ ಹಾಕಿದ ತಕ್ಷಣ ತೆಳಗಡೆ ಬರಬೇಕು ಡಿಸ್ಕ್ರಿಪ್ಷನ್, ಡಿಸ್ಕ್ರಿಪ್ಷನ್
ಫುಲ್ ದೊಡ್ಡ ಲೈನ್ ಬರಿಬೋದು. ನೀವು ಅದ್ರನ್ಯಾಗ ಏನೇನು ಎಕ್ಸ್ಪ್ಲೇನ್ ಮಾಡ್ಬೋದು. ನೀವು ಫಸ್ಟ್ನ್ಯಾಗ 100 ಸ್ಪೆಲ್ಲಿಂಗ್ಸ್ ಮಾತ್ರ ಯೂಸ್ ಮಾಡ್ಬೋದು ಬರೆಯೋಕೆ. ಅದಾದ್ಮೇಲೆ ಕೆಳಗಡೆ ನಿಮಗೆ ಒಂದು 5,000 ಮಟ್ಟ ಕೊಟ್ಟಿರ್ತಾರೆ. ಅದ್ರನ್ಯಾಗ ನೀವು 1,000 ಮಾಡ್ರಿ, 2,000 ಮಾಡ್ರಿ. ಒಟ್ಟು ಒಂದು 10 ಎಷ್ಟು ಬರೆದ್ರೂ ಸಾಕು, ಒಂದು 7-8 ಲೈನ್ ಬರೆದ್ರೂ ಸಾಕು. ಈ ಯಾವುದ್ರ ಬಗ್ಗೆ ವಿಡಿಯೋ, ಏನು ಕತೆ ಈ ವಿಡಿಯೋ ಬಗ್ಗೆ, ವಿಡಿಯೋದ ಹಿಂದಿರೋದೇನು, ಈ ವಿಡಿಯೋನ್ಯಾಗ ನಾ ಏನು ಮಾತಾಡೋದೀನಿ ಅದ್ರ ಬಗ್ಗೆ ಒಂದು ಸಲ ಬರೀರಿ. ಇಲ್ಲ ಅದು ಬರೋಕ್ಕಿಲ್ಲ ಅಂದ್ರೆ ನೀವು ಏನಾರು ಟೈಟಲ್ನಾಗ ಬರೆದಿರ್ತೀರಲ್ಲ, ಅದನ್ನು ನೀವು ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಗೆ ಜಸ್ಟ್ ಬರೆದಿರ್ತಾರಲ್ಲ ಅದನ್ನು ಸಹ ಅಲ್ಲೇ ಅಷ್ಟು ಹಾಕಿಸಿ, ಮತ್ತು ನಿಮ್ಮ ಹ್ಯಾಶ್ಟ್ಯಾಗ್ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿರ್ತೀರಲ್ಲ ಅದ್ರ ಹ್ಯಾಶ್ಟ್ಯಾಗ್ ಬೇಕು. ಹ್ಯಾಶ್ಟ್ಯಾಗ್ ಹಾಕಿದ ತಕ್ಷಣ ಆ ಥರ ಟೋಟಲಾಗಿ ನೀವು ಯಾವುದ್ರ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಿರ್ತೀರಿ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಕೊತ ಹೋಗ್ಬೇಕು. ಯೂಟ್ಯೂಬ್ನಾಗ ಹೆಂಗಪ್ಪ ಅಂತ ಹೇಳಿರ್ತೀವಿ, ಪ್ರತಿಯೊಂದನ್ನು ಒಂದೊಂದು ವಿಡಿಯೋ ಬೇರೆ. ನೀ ಇವತ್ತು ಕಿಚನ್ ಬಗ್ಗೆ ಮಾಡಿದ್ಯಾ, ನಾಳೆಗೆ ನೀವು ವ್ಲಾಗಿಂಗ್ ಮಾಡ್ತೀನಿ, ಎರಡು ಕಾಂಬಿನೇಷನ್ ಇರೋಂಗಿಲ್ಲ. ಫಸ್ಟಿಗೆ ನೀವು ಯಾವುದೇನೋ ಹಿಡಿದಿರ್ತೀರಿ. ಈಗ ಯೂಟ್ಯೂಬ್ನಾಗ ನೀವು ಏನಾರು ಕಿಚನ್ ಬಗ್ಗೆ ಮಾಡ್ತೀರಾ, ಕಿಚನ್ ಬಗ್ಗೆನ ಹಾಕ್ಕೊಂತ ಹೋಗ್ಬೇಕು. ನಿಮ್ದು ಈ ವಿಡಿಯೋ ಯಾವಾಗ ವೈರಲ್ ಆಗ್ತದೆ ಅನ್ನೋದು ಗೊತ್ತಾಗಿಲ್ಲ. ಪ್ರತಿಯೊಂದೊಂದು ಹೇಳೋಕ್ಕಾಗಿಲ್ಲ ಟೈಮ್ ಯಾವ ಥರ ಇರ್ತೈತೆ ಅನ್ನೋದು. ನೀವು ಇವತ್ತು ಹಾಕಿದ ತಕ್ಷಣ ಇವತ್ತಿನಿಂದ್ರೂ ಅರ್ನಿಂಗ್ ಯೂಟ್ಯೂಬ್ನಾಗ ಶುರು ಮಾಡ್ಬೋದು. ತಿಂಗಳಿಗಂತ ಆರಾಮ್ ಇಲ್ಲಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಮಟ್ಟ ಗಳಿಸ್ಬೋದು ನೀವು ಕರೆಕ್ಟಾಗಿ ವಿಡಿಯೋ ಹಾಕ್ಕೊಂತ ಹೋದ್ರೆ. ಆಲ್ಮೋಸ್ಟಾಗಿ ಎಷ್ಟೋ ಜನ ನೋಡತ್ತೀರಿ ನೀವು, ನಮ್ಮ ಡಾಕ್ಟರ್ ಬ್ರೋ ಅವರಾಗಲಿ, ಟಿಪಿಕಲ್ ಕನ್ನಡಿಗ ಅವರಾಗಲಿ, ಅದು ಬಿಟ್ಟರೆ ನಮ್ಮ DV ಅವರಾಗಲಿ, ಇವರೆಲ್ಲ ಎಷ್ಟು ಗಳಿಸಾತಾರ ಅಂತೇಳಿ ನಿಮಗೂ ಗೊತ್ತೈತಿ. ಅದಕ್ಕೋಸ್ಕರನ ಎಷ್ಟು ದೊಡ್ಡ ಬೈಕ್ ತೊಗೊಂಡಾರ ಇವರೆಲ್ಲ ಅಂಥೇಳಿ ನಿಮಗೂ ಗೊತ್ತೈತಿ. ಎಕ್ಸಾಂಪಲ್ ಹೇಳಿದ್ದು ನಾನು ನಿಮಗೆ. ನೀವೇನಾರ ಪ್ರತಿಯೊಂದು ಕಂಟೆಂಟನ್ನು ಕ್ಲೀನಾಗಿ ಹಾಕ್ಕೊಂತ ಹೊಂಟ್ರೆ ಇದಲ್ಲ, ನಿಮಗೆ ಎಷ್ಟು ಬೇಕಷ್ಟು ತಿಂಗಳಿಗೆ ನೀವು ದುಡಿಬೋದು. ನೀವು ಏನಾರು ಸಪ್ರೇಟಾಗಿ ನಿಮ್ಮ ಓನ್ ಏನಾರು ನನಗೆ ಏನಾರು ಅಂತ ಹೆಮ್ಮೆ ಅಂತ ಹೇಳಿ ಬೇಕಂತೇಳಿ ನಿಮಗೆ ಏನಾರು ಅನ್ಸಿತ್ತಂದ್ರೆ ನೀವು ಯೂಟ್ಯೂಬ್ ಟ್ರೈ ಮಾಡಿರಿ. ಯಾಕಪ್ಪ ಅಂತ ಹೇಳಿದ್ರೆ ಬೇರೆದವ್ರ ಕೈಯಾಗಿ ಹೋಗಿ ದುಡಿಯೋಕ್ಕಿಂತ ನಮ್ಮ ಸ್ವಂತದಾಗಿ ಇರೋ ಯೂಟ್ಯೂಬನ್ನು ನಾವು ರನ್ ಮಾಡ್ಕೊತ ಹೋದ್ರೆ ಇಲ್ಲೇ ನಾವೇ ಓನರ್, ಇಲ್ಲೇ ನಾವೇ ದಾದಾಗಳು. ಹಂಗಾಗಿ ಕೇಸಿ ಈಗ ನಾನು ಯೂಟ್ಯೂಬನ್ನು ಫುಲ್ ಕಂಟಿನ್ಯೂ ಆಗಿ ಮಾಡತ್ತೀನಿ. ನನಗೂ ಬರತೈತಿ ನಾರ್ಮಲಾಗಿ, ಅದನ್ನ ಇಲ್ಲಿ ಸೈಡ್ ಹಾಕ್ತಿರ್ತೀನಿ ರೀ, ಎಷ್ಟು ಬರ್ತೈತಿ ಯೂಟ್ಯೂಬ್ಲಿಂತ ನನಗಂತೇಳಿ ಕೇಸಿ. ಅದು ನಿಮಗೇನಾರು ಬೇಕಂದ್ರೆ ನಿಮಗಿನ್ನೂ ಯೂಟ್ಯೂಬ್ನಾಗ ನಿಮಗೆ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿದ್ರೆ ಓಡ್ತಾವೆ, ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡ್ಲಿಕ್ಕಂದ್ರೆ ಓಡ್ತಾವೆ ಅಂತೇಳಿ ನಾನು ಹೇಳ್ತೀನಿ. ನೀವೇನಾರು ಜರ್ನಲಿಸ್ಟ್ ನಿಮಗೆ ಜನರ ಬಗ್ಗೆ ಏನಾರು ಮಾತಾಡೋದಾಗಲಿ, ಜರ್ನಲಿಸ್ಟ್ ಸ್ವಲ್ಪ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಏನಾರು ಇತ್ತಂದ್ರೆ ನಿಮಗೆ ಭಾಳ ಇಷ್ಟ ಇತ್ತಂದ್ರೆ ಅದನ್ನು ಯೂಟ್ಯೂಬ್ನಾಗ ಮಾಡಿದ್ರೆ ಟಾಪಿಕ್ ಇದೆ. ನೀವು ಯಾವುದ್ಯಾವ್ದ್ರ ಮೇಲೆ ಕ್ಲಿಕ್ ಆಗ್ತೀರಂತೇಳಿ ಫಸ್ಟ್ ಟಾಪಿಕ್ ಜನರ ಜೊತೆ ಮಾತಾಡೋದಿತ್ತಾರ ಟಾಪಿಕ್ ನಂಬರ್ 1 ಕ್ಲಿಕ್. ಸೆಕೆಂಡ್ ನಂಬರ್ ನೀವೇನಾರು ಬೈಕ್ ರೈಡಿಂಗ್ ಮಾಡೋರಿದ್ರಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಗೈಸ್. ನಿಮಗೆ ಹೇಳೋದಂದ್ರೆ ಯಾಕಪ್ಪ ಅಂತ ಹೇಳಿದ್ರೆ ನಾನು ಬೈಕ್ ರೈಡಿಂಗ್ ಹೌದು, ಸ್ವಲ್ಪ ಟೈಮ್ ಹಿಡಿತೈತಿ ಬೈಕ್ ರೈಡಿಂಗ್ನಾಗ. ನಮ್ಮ ಕರ್ನಾಟಕದ ಜನ ನಾವು ಇಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟರು ಸಹ ನಮ್ಮ ಕರ್ನಾಟಕದ ಜನ ನಮಗೆ ಬೆಳೆಸಂಗಿಲ್ಲ, ಬೇರೆ ರಾಜ್ಯದಂತ್ರ ಬಂದಿರೋರಿಗೆ ಬೆಳೆಸ್ತಾರೆ. ಅದು ಯಾಕಂತ ಹೇಳಿ ಗೊತ್ತಿಲ್ಲ. ಅವ್ನಿಗೆ 2 ಕನ್ನಡ ಮಾತಾಡಿಬಿಟ್ರೆ ಸಾಕು, ಅವರು ನಮಗೆ ಬೆಳೆಸೋದು ಬಿಟ್ಟು ಅವ್ರಿಗೆ ಬೆಳೆಸ್ತಾರೆ. 2 ಕನ್ನಡ ಮಾತಾಡಿದವರಿಗೆ ನಾವು ಬೆಳೆದಿದ್ದೆಲ್ಲ ಇಲ್ಲೇ ಆಗಿರ್ಬೇಕಾದ್ರೆ ಬೇರೆದವ್ರಲಿಂತ್ರ ಬಂದು ಕೇಸಿ ಅವ್ರಿಗೆ ಬೆಳೆಸಿದ್ರೆ ಏನೂ ಪ್ರಯೋಜನ ಇಲ್ಲ. ದಯವಿಟ್ಟು ನಮಗೂ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನಮಗೂ ಸಪೋರ್ಟ್ ಮಾಡಿರಿ. ಹಂಗಂದ್ರೆ ನಾವು ನಿಮಗೆ ಇದಕ್ಕಿಂತ ಒಳ್ಳೆ ಕಂಟೆಂಟ್ ಹಾಕ್ಕೊಂತ ಹೋಗ್ಬೋದು. ಇಲ್ಲಾಂದ್ರೆ ಹೆಂಗೆ ಆಗ್ತೈತಂದ್ರೆ ನೀವು ನಮಗೆ ಇದೇ ಟೈಮಿಗೆ ಸಪೋರ್ಟ್ ಮಾಡಿರ್ಲಿಕ್ಕಂದ್ರೆ ನಮಗೆ ಮುಂದೆ ನಿಮಗೆ ತೋರ್ಸೋಕೆ ಏನೂ ಇರೋಂಗಿಲ್ಲ, ಹಂಗೆ ಆಗಿಬಿಡ್ತೈತಿ. ಹಾಗಾಗಿ ನಿಮಗೆ ಹೇಳೋದು ದಯವಿಟ್ಟು ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪ್ರತಿಯೊಬ್ಬ ಕನ್ನಡ ಕ್ರಿಯೇಟರ್ನು ಒಂದೇ ರೀತಿಯಾಗಿ ನೋಡಿರಿ. ಹಂಗೆ ಯೂಟ್ಯೂಬ್ನಾಗ ನಿಮಗೆ ಇನ್ನೂ ಏನಾರು ಕ್ವಶನ್ ಇತ್ತಂದ್ರೆ ಯೂಟ್ಯೂಬ್ನಾಗ ಲೈವ್ ಸ್ಟ್ರೀಮಿಂಗ್ ಮಾಡೋದು ಹೆಂಗೆ, ಅದು ಬಿಟ್ಟರೆ ಲೈವ್ ಸ್ಟ್ರೀಮ್ಲಿಂತ ರೊಕ್ಕ ಐತ್ಯಾ ಇಲ್ಲ, ಅದ್ರ ಬಗ್ಗೆ ನೀವು ವಿಡಿಯೋ ಬೇಕಂದ್ರೆ ಹೇಳ್ರಿ. ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿಯೊಂದು ಮಾತ್ರ ಮಿಸ್ ಮಾಡ್ದಂಗೆ ಫಾಲೋ ಮಾಡಿರಿ. ಅದು ಬಿಟ್ಟರೆ ಯೂಟ್ಯೂಬ್ ಕಾಪಿರೈಟ್ ಸ್ಟ್ರೈಕ್ ಅಂತ ಇರ್ತೈತಿ. ಬೇರೆದವ್ರದ್ದು ವಿಡಿಯೋ ಯೂಟ್ಯೂಬ್ನಾಗ ಈಗ ನೀವು ಬೇರೆದವ್ ಮಾಡಿರೋ ವಿಡಿಯೋ ತೆಗೆದು ಕ್ಯಾಶ್ ನಿಮ್ಮ ಯೂಟ್ಯೂಬ್ನಾಗ ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತ ಹೇಳಿದ್ರೆ ಇದು ಗೈಡ್ಲೈನ್ಸ್ ಅಗೇನ್ಸ್ಟ್ ಹೌದು. ಮತ್ತು ಹಾಡುಗಳನ್ನು ಯಾವುದೂ ದಯವಿಟ್ಟು ಬಳಸೋಕೆ ಹೋಗ್ಬೇಡ್ರಿ. ನೀವೇನಾರು ಬ್ರೌಸರ್ ಯೂಸ್ ಮಾಡತ್ತೀರಂದ್ರೆ ನಿಮ್ಮ YT ಸ್ಟುಡಿಯೋ ಬ್ರೌಸರ್ನಾಗ ಏನಾರು ಹಾಕಿ ಕ್ಯಾಶ್ ಅದ್ರನಾಗ ನೀವು ಕೆಳಗಡೆ ಬಂದ ತಕ್ಷಣ ಒಂದು ಸಿಂಗಿಂಗ್ ಆಪ್ಷನ್ ಇರ್ತೈತಿ, ಸಾಂಗ್ ಆಪ್ಷನ್. ಆ ಸಾಂಗಿಂಗ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ ಯಾವ್ಯಾವ ಕಾಪಿರೈಟ್ ನಾನ್ ಕಾಪಿರೈಟ್ ಇರ್ತಾವಲ್ಲ ಅವೆಲ್ಲ ಸೈಡಿಗೆ ಲಿಸ್ಟ್ ಬರ್ತಾವೆ ಸಾಂಗೇನು. ಅದ್ರನಾಗಂತ ನೀವು ಯಾವ್ದು ಬೇಕಾದ ಹಾಡು ಯೂಸ್ ಮಾಡ್ಕೋಬಹುದು. ನಿಮಗೆ ಇದನ್ನು ಯಾರೂ ಹೇಳಂಗಿಲ್ಲ,
ಇದನ್ನು ನಾ ಹೇಳತ್ತೀನಿ ಸಾಂಗ್ ಹೆಂಗೆ ಯೂಸ್ ಮಾಡ್ಬೋದು ಯೂಟ್ಯೂಬ್ನಾಗ ಅಂತ ಹೇಳಿ ಕೇಸಿ. ಎಸ್ ಗೈಸ್, ಕರ್ನಾಟಕದ ಕ್ರಿಯೇಟರ್ನು ಸಪೋರ್ಟ್ ಮಾಡಿರಿ. ಹಂಗೆ ನಮ್ಮಂಥವ್ರು ಮಿಡಲ್ ಕ್ಲಾಸ್ದವ್ರು ಸ್ವಲ್ಪ ಜಾಸ್ತಿ ಬೆಳೆಸ್ರಿ. ಯಾಕಪ್ಪ ಅಂತೇಳಿದ್ರೆ ನಿಮಗೆ ಈಗ ತೋರ್ಸೋಕ್ಕಾಗದಿರೋ ಅಷ್ಟು ಮುಂದೆ ತೋರಿಸ್ಬೇಕಂತದೆ. ನನಗೂ ಸಹ ದೊಡ್ಡ ದೊಡ್ಡ ಕನಸು ಅಂತೇಳಿ ಅದಾವೆ. ನಿಮಗೆ ಯಾರೂ ತೋರಿಸದೇ ಇರುವಂಥ ಪ್ಲೇಸ್ಗಳೆಲ್ಲ ಕರ್ಕೊಂಡು ಹೋಗ್ಬೇಕಂತೇಳಿ ಅಂದ್ಕೊಂಡಿನಿ. ನಮಗೂ ಒಂದು ಸ್ವಲ್ಪ ಮಿಡಲ್ ಕ್ಲಾಸ್ದವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಕೇಳಿಸಿ ನಮಗೂ ಬೆಳೆಸ್ರಿ. ಹಂಗಂತೇಳಿ ನನ್ನ ಕೈ ಮುಗಿದ ಕೇಸ್ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಯೂಟ್ಯೂಬ್ನಾಗ. ಹಂಗೆ ಇನ್ಸ್ಟಾಗ್ರಾಮ್ನಾಗ ನೋಡತ್ತಿರ ದಯವಿಟ್ಟು ಫಾಲೋ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮಂಥವ್ರನ್ನೂ ಸಪೋರ್ಟ್ ಮಾಡಿರಿ ಹಂಗೆ. ಎಸ್ ಗೈಸ್, ಪೀಸ್ ಔಟ್ ಗೈಸ್.